ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಎಲ್ಲ ಹಬ್ಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಪೇಂಟ್ ಬಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಥರ ಒಂದು ಬಟ್ಟೆನೋ ಟಿಶ್ಯೂನೋ ಏನಾದರೂ ತೊಗೊಂಡು ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಈ ಥರ ಗ್ರೀಸ್ ಮಾಡ್ಕೊಂಡು ರೆಡಿ ಆದಮೇಲೆ ಒಂದು ಬೌಲಲ್ಲಿ ವಾಲ್ ಪುಟ್ಟಿ ಬರುತ್ತಲ್ಲ, ಆ ವಾಲ್ ಪುಟ್ಟಿದು ಒಂದು ಫುಲ್ ಪ್ಯಾಕೆಟು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು, ಅಕಸ್ಮಾತ್ ತೆಳುವಾದರೆ ಒಂದು ಸ್ವಲ್ಪ ಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅಷ್ಟೇ ಇದನ್ನು ಲಿಕ್ವಿಡ್ನ ಬಕೆಟ್ ಒಳಗೆ ಪೋರ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಎಲ್ಲ ಪೋರ್ ಮಾಡ್ಕೊಳ್ಳಿ. ನಾನು ಕೈಯೇ ಯೂಸ್ ಮಾಡಿದೆ, ಬಟ್ ನಾನು ಗ್ಲೌಸ್ ಹಾಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಕೈ ಆಮೇಲೆ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ನೀವೆಲ್ಲರೂ ಗ್ಲೌಸ್ ಯೂಸ್ ಮಾಡಿ, ಗ್ಲೌಸ್ ಇದ್ದರೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತು ಪಿ ವಿ ಸಿ ಪೈಪ್ ಇಲ್ಲ ಅಂದರೂ ಯಾವುದೋ ವುಡ್ ಸ್ಟಿಕ್ ಇದ್ದರೂ ಓಕೆ, ಬಟ್ ವುಡ್ ಸ್ಟಿಕ್ ಇವಾಗೆಲ್ಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲಲ್ಲ ರೌಂಡ್ ಶೇಪಿಂದು. ಸೊ ನಾನು ಹಾಗಾಗಿ ಪಿ ವಿ ಸಿ ಪೈಪು ನನಗೆ ಯಾವ ಅಳತೆ ಬೇಕೋ ಆ ಅಳತೆಲಿ ಕಟ್ ಮಾಡಿಕೊಂಡು ಅದರೊಳಗೆ ಸ್ಟಿಕ್ ಮಾಡಿದ್ದೀನಿ ಆ್ಯಂಗಲಲ್ಲಿ. ನೀವು ಆ್ಯಂಗಲಲ್ಲಿ ಸ್ಟಿಕ್ ಮಾಡೋದು ತೀರಾ ಇಂಪಾರ್ಟೆಂಟು. ಅದನ್ನು ನಾನು 2 ದಿವಸ ಒಣಗಕ್ಕಿಟ್ಟಿದ್ದೆ. ಅಂದರೆ ಇವತ್ತು ನೈಟ್ ಮಾಡಿದ್ದು, ನಾಳೆ ನೈಟು ನಾಳೆ ಮಧ್ಯಾಹ್ನವರೆಗೂ ಇಟ್ಟಿದ್ದೆ. ಆಲ್ಮೋಸ್ಟ್ ಒಂದು 36 hours ಆದರೂ ಆಗಬೇಕಾಗುತ್ತದು. ಆದಮೇಲೆ ಈ ಥರ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಅದನ್ನು ನೀಟಾಗಿ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ಬಕೆಟ್ ಮೇಲೆ ಸ್ವಲ್ಪ ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿದ್ರೆ ನೋಡಿ ಈ ಥರ ಅದೇ ಆಟೋಮೆಟಿಕ್ಕಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ನಾನು ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ, ಅದೇನೂ ಡಿಸ್ಟರ್ಬೆನ್ಸ್ ಇಲ್ದಂಗೆ ನೀಟಾಗಿ ಬರಲಿ ಅಂತ. ಅದು ಆ್ಯಕ್ಚುಲಿ ಫಸ್ಟ್ ಬಿಸಿನೀರು ಬಿಟ್ಟಾಗಲೇ ನಾವು ಮುಂಚೆನೇ ಟ್ಯಾಪ್ ಮಾಡಿದ್ರಿಂದ ಲೂಸ್ ಆಗಿತ್ತು. ಬಟ್ ಸೇಫರ್ ಸೈಡು ಇನ್ನೂ ಸ್ವಲ್ಪ ಹಾಕಿ ನೀಟಾಗಿ ಈ ಥರ ಬಕೆಟ್ನ ಬಿಡಿಸ್ಕೊಂಡ್ರೆ ನಿಮಗೆ ಡಿಸೈನರ್ ಸ್ಟೂಲು ರೆಡಿ ಆಗುತ್ತೆ. ಈ ವಿಡಿಯೋ ಆದಮೇಲೆ ನಾನು ಇವಾಗಲೇ ಪ್ರೈಸ್ ಹೇಳಲ್ಲ. ಇದೇ ಥರದ್ದು ನಿಮಗೆ ಸ್ವಲ್ಪ ವುಡ್ಡಲ್ಲಿ ಬರುತ್ತಷ್ಟೇ. ವುಡ್ಡಲ್ಲಿ ಬರೋದ್ರಿಂದ ಸೇಮ್ ಡಿಸೈನು ಎಲ್ಲ ಬರುತ್ತೆ. ಅದು ಎಷ್ಟು ಪ್ರೈಸು ಅಂತ ನೀವೇ ಚೆಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾವೇ ಮಾಡಿಕೊಂಡ್ರೆ ಎಷ್ಟು ಯೂಸ್ಫುಲ್ಲಾಗಿ, ಎಷ್ಟು ಈಸಿಯಾಗಿ, ಎಷ್ಟು ಚೀಪಾಗಿ ಮಾಡ್ಕೋಬೋದು. ಮನೆ ಅಲಂಕಾರ ಯಾರ್ಯಾರಿಗೆ ಇಷ್ಟ ಇರುತ್ತೋ ಅವರಿಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಇದು DIY ಇಷ್ಟ ಆಯಿತು ಅವ್ರು ಈಗಲೇ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ನಾನಿವಾಗ ಬ್ಲ್ಯಾಕ್ ಆಕ್ರಲಿಕ್ ಕಲರ್ ತೊಗೊಂಡು ನೀಟಾಗಿ ಆ ವೈಟ್ ಲೆಕ್ಕಿತ್ತಲ್ಲ ಅದನ್ನೆಲ್ಲ ಬ್ಲ್ಯಾಕ್ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಕ್ರಲಿಕ್ ಕಲರ್ ಹಾಕಿದ್ರೆ ಬೇಗ ಡ್ರೈಯೂ ಆಗುತ್ತೆ ಮತ್ತು ಚೆನ್ನಾಗೂ ಕಾಣುತ್ತೆ. ಆಮೇಲೆ ನಾನೇನು ಮಾಡಿದೆ, ಲೆಗ್ಸ್ ಪಾರ್ಟು ಫುಲ್ಲು ಬ್ಲ್ಯಾಕ್ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಆಮೇಲೆ ನಾನೇನು ಮಾಡಿದೆ, ಸ್ವಲ್ಪ ವೆಟ್ಟಿದ್ದಾಗಲೇ ಬ್ಲ್ಯಾಕ್ ಕಲರು ಗೋಲ್ಡ್ ಡಸ್ಟು ನಿಮಗೆಲ್ಲರಿಗೂ ಗೊತ್ತು, ಅದಿಲ್ಲ ಅಂದರೆ ನನ್ನ DIYs ಕಂಪ್ಲೀಟ್ ಆದಂಗೆ ಆಗೋಲ್ಲ. ಸೊ ಅದನ್ನು ಗೋಲ್ಡ್ ಡಸ್ಟ್ನ ಲೆಗ್ಸ್ ಥರ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ಸೊ ಅದು ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವು ಇದನ್ನು ಸೈಡ್ ಟೇಬಲ್ ಆಗಿ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಲಿವಿಂಗ್ ರೂಮ್ ಡೆಕೋರ್ ಮಾಡಬೇಕಾದ್ರೆ ನಮಗೆ ಒಂದು ಟೇಬಲ್ ಬೇಕಾಗಿರುತ್ತಲ್ಲ ಆ ಥರನಾದರೂ ಯೂಸ್ ಮಾಡ್ಕೋಬೋದು. ಇದು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಕೋಬೋದು. ಸಿಮೆಂಟಲ್ಲಿ ಮಾಡಿರೋದ್ರಿಂದ ಏನೂ ಹಾಳಾಗೋದಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನೀವು ಬೇರೆ ವಿಡಿಯೋ ನೋಡಬೇಕು ಅನಿಸಿದ್ರೆ, ಬೇರೆ ಕಾನ್ಸೆಪ್ಟು, ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ.